ನನ್ನ ಬಗ್ಗೆ ಏನು ಅಂತ ಗೊತ್ತಿಲ್ಲ ನಿನ್ಗೆ. ನೀನು ಅಮ್ಮನ ಮುಚ್ಚಿಸಂದ್ರೆ 10 ನಿಮಿಷ ಮುಚ್ಚಿಸ್ತೀನಿ ಅಂಗಡಿನ. ಮಾಡಿಲ್ಲ ಅಮ್ಮ ಯಾರು ತಮ್ಮ ಅಮ್ಮನ ಯಾರು ಫೋನ್ ಮಾಡ್ತಿದ್ಯೋ? ನೀನೇನದು ಇಲ್ಲಿಂದ ಸಿಗರೇಟ್ ಕೊಟ್ಟೆ ಹತ್ತಿ ನೀವು ಒಬ್ರು ಯಾರು ಹತ್ತಿ ಬರ್ತಾರೆ MLC ಎಲ್ಲ ಮಾಡಬೇಕಲ್ಲ ಅವ್ರಿಗೆ ಆಗ್ತಾ ಇಲ್ಲ. ಅವ್ರು ಫುಲ್ ಇದಾಗಿದ್ದಾರೆ. ಸ್ನೇಹಿತರೆ ನಮಸ್ತೆ. ಇವತ್ತು ಮಾದನಾಯಕನಹಳ್ಳಿ ವಿಭಾಗದಲ್ಲಿ ಒಂದು ಬೇಕರಿಯಲ್ಲಿ ಒಬ್ಬ ಪುಂಡ ಅಂತಲೇ ಹೇಳ್ಬೋದು ಬಂದು ಗಲಾಟೆ ಮಾಡಿರ್ತಾನೆ. ಗಲಾಟೆ ಮಾಡಿ ಆ ಬೇಕರಿ ಮಾಲೀಕರಿಗೆ ಹೊಡೆದಿರ್ತಾನೆ, ತೀವ್ರವಾಗಿ ಹಲ್ಲೆ ಮಾಡಿರ್ತಾನೆ. ತಕ್ಷಣ ನಮ್ಮ ಸಂದೀಪ್ ಶೆಟ್ಟಿ ಹೆಗ್ಗದ್ದೆಯವರು ನಮಗೆ ಕರೆ ಮಾಡ್ತಾರೆ, ವಿಷಯ ತಿಳಿಸ್ತಾರೆ. ಹೀಗಾಗಿದೆ, ದಯವಿಟ್ಟು ಅವ್ರ ಜೊತೆ ನಿಲ್ಲಿ ಅಂತ ಹೇಳ್ತಾರೆ. ನಾವು ಇಮಿಡಿಯೇಟಾಗಿ ಕಾರ್ಮಿಕ ಪರಿಷತ್ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಅವರ ಗಮನಕ್ಕೆ ತರ್ತೀವಿ. ಅವರು ಇವತ್ತು ಇಲ್ಲ, ಬೆಂಗಳೂರಿಂದ ಹೊರಗಿದ್ದಾರೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಇಲ್ಲಿನ ವಿಭಾಗದ DYSP ಅವರಿಗೆ ಹಾಗೆ ಠಾಣಾ ಇನ್ಸ್ಪೆಕ್ಟರ್ ಅವರಿಗೆ ಕರೆ ಮಾಡಿ ವಿಷಯನ ತಿಳಿಸ್ತಾರೆ. ಇಮಿಡಿಯೇಟಾಗಿ ಬೇಕರಿ ಹತ್ರ ಪೊಲೀಸ್ನವ್ರನ್ನ ಕಳಿಸ್ತಾರೆ, ಹಾಗೆ ನಮ್ಮ ಕಾರ್ಮಿಕ ಪರಿಷತ್ನ ಇಡೀ ತಂಡವನ್ನು ಕಳಿಸ್ತಾರೆ. ಬೇರೆ ತರ ಮಾಡಾಕ್ತೀನಿ ಬೇರೆ ತರ ಮಾಡಾಕ್ತೀನಿ ನಮ್ಮನ್ ಗೊತ್ತಾಯ್ತಾ? ಅವ್ರ ಅಮ್ಮನ್ ನೀನ್ ಹೋದವ್ರು ಕರ್ಸು, ನೀನ್ ಕರ್ಸು. ಅವ್ರ ಅಮ್ಮ ನನ್ ಬಗ್ಗೆ ಏನು ಅಂತ ಗೊತ್ತಿಲ್ಲ ನಿನ್ಗೆ. ನೀನ್ ಅಮ್ಮನ್ ಮುಚ್ಚಿಸಂದ್ರೆ 10 ನಿಮಿಷ ಮುಚ್ಚಿಸ್ತೀನಿ ಅಂಗಡಿನ. ಮಾಡಿಲ್ಲ ಅಮ್ಮ ಯಾರು ತಮ್ಮ ಅಮ್ಮನ್ ಯಾರು ತ ಮಾತಾಡ್ತಿದ್ಯೋ? ಅಮ್ಮ ಈಗ ಮುಚ್ಕೊಂಡು ಇರ್ಬೇಕತ್ತಲ್ಲಿ ಅಮ್ಮನು ಇರೋ ನಮ್ಮ ಮಾಡು ಮುಖ್ಯ Received Paytm payment of 30 rupees. ಬೇರೆ ತರ ಮಾಡಾಕ್ತೀನಿ. ಅಮ್ಮ ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ.
ನಿಮಿಷ ಯಾಕೋ ನಾನೇನಂತ ಗೊತ್ತಿಲ್ಲ ನಿಮ್ಗೆ. ನಾವು ಬಡೂರಣ್ಣ, ನಾವು ಬಾಡಿಗೆಗೆ ಇರೋದು. ಅಪ್ಪಿ ಇರೋ ನಾನು ಎಲ್ಲಿಂದ ಕೊಡ್ಲಿ? ನೀವು ಮಾಡಿಲ್ಲ. ಇವತ್ತು ನಂಗೆ ಆತರ ಕೊಡಕ ನಾನೇ ಅಂಗಡಿ ಆಯ್ತಾ ಮಾತ್ರ ಹಿಂಗ್ ಕೂತಿದ್ದೀನಿ. ಕಷ್ಟ ಇದೆ ಮಾತಾಡ್ಬೇಕ್ರೆ ಹೆಂಗ್ ಮಾತಾಡ್ಬೇಕಂದ್ರೆ ಅವ್ರ ಅಮ್ಮ ಬೆಲೆ ನಮ್ಮನ್ ಎಷ್ಟೋ ನಮ್ಮನ್ ಕೇಳಿದ್ರೆ ನಮ್ಮನ್ ಹಿಡಿಯುವ ನಮ್ಮನ್ ಮುಚ್ಚಿಸಾಕ್ಬಿಡ್ತೀನಿ. ಅವ್ರ ಅಮ್ಮನ್ ಗೊತ್ತಾಯ್ತಾ? ಅಮ್ಮ ತಿಗ ಮುಚ್ಕೊಂಡು ಅವ್ರ ಅಮ್ಮನ್ ಇರ್ಬೇಕು. ಅವ್ರ ಅಮ್ಮನ್ ಯಾಕೋ ಕಾಂಚಿಲ್ಲ ನಿಂಗೆ? ಅವ್ರ ಅಮ್ಮನ ಶಾಲೆ ಗಿಡಕ್ ಬರ್ತಿದ್ದೀನ. ಹೆಂಗ್ ಕೊಡ್ಲಿ? ನಾವೇ ದುಡ್ಡಿಂದ ಎಷ್ಟು ಸಾಲ ಮಾಡಿದ್ದೀನಿ ನಿಂಗೆ? ಎಷ್ಟು ಹೇಳಿದೆ ಅಮ್ಮ? ಸಾವಿರ ಹೇಳ್ತೇನೆ ನಿಂಗೆ. ಸಾವಿರ ಹೇಳಿದೆ ನಿನ್ಗೆ. ಸಾವಿರ ಹೇಳಿದೆ ನಿನ್ಗೆ. ಸಾವಿರ ಹೇಳ್ತೀನಿ ನಿನ್ಗೆ. ಅಮ್ಮ ಸಿಗರೇಟ್ ಕೊಡು ಅಂತಂದು ಹೇಳ್ದೆ ತಾನೆ. ಸಾವಿರ ಹೇಳಿದೆ ನಿನ್ಗೆ. ಆಗಲ್ವಾ? ಆಗಲ್ವಾ? ಆಗಲ್ವೇನೋ? ನಾವು ಕೆಲ್ಸಕ್ಕಿರೋದು ಚಿಕ್ಕಪೇಟೆಯಲ್ಲಿ ಅವ್ರ ಅಮ್ಮನ್ ತಿಗ ಮುಚ್ಕೊಂಡು ನಮ್ಮನ್ ಹೆಂಗಿರ್ಬೇಕೋ ನಮ್ಮನ್ ಮುಚ್ಚಿ ಸಾಕ್ಬಿಡ್ತೀನಿ ಎಲ್ಲ. ಸರಿನಾ? ಅವ್ರ ಅಮ್ಮನ್ ಹೆಂಗಿರ್ಬೇಕು ಹಂಗಿರ್ಬೇಕು. ಹೆಂಗಿದ್ಯಾ ನನ್ನ ಹತ್ರ? ಇದನ್ನು ತಗೊಳ್ಳಿ, ನಾನು ತಗೊಳ್ಳಿ. ನೋಡಿ ಸ್ನೇಹಿತರೆ, ಮಂಜು ಅನ್ನೋವಂಥ ವ್ಯಕ್ತಿಯವರಿಗೆ ಸಿಕ್ಕಾಪಟ್ಟೆ ತುಂಬ ನೋವು ಕಾಣಿಸ್ತಾ ಇದೆ. ಹಾಗಾಗಿ ಆಂಬುಲೆನ್ಸ್ ಬಂದಿದೆ. ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ದೀವಿ. ಮಾದನಾಯಕನಹಳ್ಳಿ ಸ್ಟೇಷನಿಂದನೇ ನೇರವಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ದೀವಿ. ಅವರಿಗೆ ಎದೆ ಮತ್ತು ತಲೆಗೆ ತುಂಬ ಏಟಾಗಿದ್ದರಿಂದ ಅವ್ರನ್ನ ಇಮಿಡಿಯೇಟಾಗಿ ಆಂಬುಲೆನ್ಸನ್ನು ಕರೆದು ಇವಾಗ ಮಾದನಾಯಕನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ದೀವಿ. ಇದೆಂತ ಕರ್ಮರಿ! ಪ್ರತಿ ದಿನ ನೋಡಿದ್ರು, ಪ್ರತಿ ವಾರದಲ್ಲೂ ಒಂದಾದ್ರೂ ಈ ಬೇಕರಿಯವ್ರ ಮೇಲೆ ಹಲ್ಲೆ ಅಂದ್ರೆ ಬೇಕರಿಯವ್ರ ಬಿಟ್ಟಿ ಬಿದ್ದಿದಾರ. ಬೇಸರ ಆಗ್ತಾ ಇದೆ ಸ್ನೇಹಿತರೆ. ನಮಸ್ಕಾರ, ನಾನು ರವಿ ಶೆಟ್ಟಿ ಬೈಂದೂರು. ಸ್ನೇಹಿತರೆ, ಬಹಳ ಬೇಸರ ಆಗ್ತಾ ಇದೆ. ಮಾದನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಬಿದ್ರಕಲ್ಲು, ಚಿಕ್ಕ ಬಿದ್ರಕಲ್ಲು, ಅಲ್ಲಿ ಒಬ್ಬ ಮಂಜಯ್ಯ ಶೆಟ್ಟಿ ಎನ್ನುವ ಒಬ್ಬರು ಬೇಕರಿಯವರ ಮೇಲೆ ಹಲ್ಲೆ ನಡೀತದೆ. ಒಬ್ಬ ಪುಂಡ ಅವನು ಬಂದು ಗಲಾಟೆ ಮಾಡಿದಲ್ದೇನೆ ಹಪ್ತ ವಸೂಲಿ ಕೇಳ್ತಾನೆ, ಮಾಮೂಲು ಕೇಳ್ತಾನೆ ಮತ್ತು ಸಿಗರೇಟು ಟೀಯನ್ನ ಉಚಿತವಾಗಿ ಕೇಳ್ತಾನೆ. ಅದು ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಹಿಗ್ಗಾಮಗ್ಗ ಹೊಡಿತಾನೆ. ಹಿಗ್ಗಾಮಗ್ಗ ಅಂದ್ರೆ ಇಲ್ಲಿ ಕೈಯೆಲ್ಲ ದಪ್ಪ ಆಗೋಗಿದೆ. ನನಗೀಗ ನೋಡಿ ಬೇಸರ ಆಯ್ತು. ಕೈ ಮುಖಕ್ಕೆ ಇಲ್ಲಿಗೇಟೆಲ್ಲ ಬಿದ್ದಿದೆ. ಏನು ಎತ್ಲ ಹೋಗ್ತಾ ಇದೆ? ಹಾಗಾದ್ರೆ ದುಡ್ಕೊ ತಿನ್ನೋದೇ ಕಷ್ಟನಾ ಬಡವರು? ಇವತ್ತೇ ನಾನು ಏನಾಗಿದೆ ಅಂತ ಹೇಳಿದ್ರೆ, ನಾಳೆ ಅಲ್ಲ ನಾಳೆದೇ ಕಾರ್ಯಕ್ರಮ ಇರೋದ್ರಿಂದ ಕೆಲವೊಂದಿಷ್ಟು ಆರ್ಡರ್ಸ್ ತರ್ಲಿಕ್ಕಾಗಿ ನಾನು ಒಂಚೂರು ಔಟ್ಸೈಡ್ ಹೋಗಿದ್ದೆ, ಹೊರಗಡೆ ಹೋಗಿದ್ದೆ. ಹೋಗಿ ಬರುವಾಗ ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಗೆಳೆಯರು ಮತ್ತು ಏನು ಹೆಗ್ಗದ್ದೆ ಸ್ಟುಡಿಯೋ ಮಾಲೀಕರಾದಂತಹ ಸಂದೀಪ್ ಹೆಗ್ಗದ್ದೆ ಅವರು ನಮಗೆ ಕರೆ ಮಾಡಿ ಹೇಳ್ತಾರೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಕೊನೆಗೆ ಸೀತಾರಾಮ್ ಶೆಟ್ಟಿ ಅನ್ನೋರು ಕೂಡ ಮಾಡ್ತಾರೆ, ನಮ್ಮ ಶೈಲೇಶ್ ಪೂಜಾರಿ ಅವರು ಕೂಡ ಕಾಲ್ ಮಾಡ್ತಾರೆ. ತಕ್ಷಣ ಶೈಲೇಶ್ ಪೂಜಾರಿ ಅವರು ಮತ್ತು ನಮ್ಮ ತಂಡದ ಮುಖ್ಯಸ್ಥರಾದಂತಹ ಶೈಲೇಶ್ ಪೂಜಾರಿ ಅವರು, ಕೋಟ ಅವರು ಮತ್ತು ರಮೇಶ್ ಗೌಡರ್ ಅವ್ರನ್ನ ಸ್ಥಳಕ್ಕೆ ಕಳಿಸ್ತೀನಿ. ಸುಮಾರು ಒಂದು 20-25 ಜನರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸಿ, ಅಲ್ಲಿ ಏನಾಗಿದೆ ನೋಡಿ ಅವರ ಪರವಾಗಿ ನಿಲ್ಲಿ ಅಂತ ಹೇಳ್ಬಿಟ್ಟು ಕಳಿಸಿ, ತಕ್ಷಣ ಅಲ್ಲಿಯ SP ಅವರು ಏನು CK ಬಾಬು ಅವರಾಗಿರ್ಬೋದು, ಅಲ್ಲಿಯ DYSP ಜಗದೀಶ್ ಅವರಾಗಿರ್ಬೋದು, ಅಥವಾ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ತಕ್ಷಣ ಪಾಪ ಇನ್ಸ್ಪೆಕ್ಟರ್ ತಾನೇ ಖುದ್ದು ಅದನ್ನ ಅಲ್ಲಿಗೆ ಸ್ಥಳಕ್ಕೆ ಬೇರೆಯವ್ರನ್ನ ಕಳಿಸಿದ್ದಲ್ದೇನೆ ತಾನೇ ಖುದ್ದು ನನಗೆ ಕರೆ ಮಾಡಿ ಇಲ್ಲ ಇದನ್ನ ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ.